ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಕ್ಲಾಸ್ 5. ಪ್ರೀವಿಯಸ್ ಕ್ಲಾಸಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ತಾ ಇದ್ವಿ. ಸೇಮ್ ಪ್ರಾಬ್ಲಮ್ಸ್ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 22. ಪ್ರಾಬ್ಲಮ್ ನಂಬರ್ 22. Insert 5 numbers between 8 and 26. Insert 5 number between 8 and 26 such that the resulting sequence is an AP. Such that the resulting sequence is an AP. Let AP be. Let AP be 8. ನೆಕ್ಸ್ಟ್ ಟರ್ಮ್ನ T2 ಅಂತ ತಗೊತೀನಿ, T3, T4, T5, T6. ನೋಡಿ ಟೋಟಲ್ಲು 5 ಟರ್ಮ್ಸ್ನ ಇನ್ಸರ್ಟ್ ಮಾಡ್ಬೇಕು ತಾನೆ, ಹೌದಾ? ಅದಾದಮೇಲೆ ಏನಿದೆ 26. ನೋಡಿ ಕೇರ್ಫುಲ್ಲಾಗಿ ಬರೀಬೇಕಿಲ್ಲ. T2 ಇಂದ ಸ್ಟಾರ್ಟ್ ಮಾಡಿದೆ, ಯಾಕಂದ್ರೆ ಇದು ಫಸ್ಟ್ ಟರ್ಮ್ ಆಗುತ್ತೆ, ಇದು ಲಾಸ್ಟ್ ಟರ್ಮ್ ಆಗುತ್ತೆ, ಹೌದಾ? ಹಾಗಾಗಿ ಹಿಯರ್ ಲೆಟ್ ಡಿ ಬಿ ದ ಕಾಮನ್ ಡಿಫರೆನ್ಸ್ ಅಂತ ಹೇಳ್ತೀನಿ. And A is equal to 8 and A is equal to 8 and ಇದು ಎಷ್ಟೇ ಟರ್ಮ್ ಇದು? ಇಲ್ಲಿ ತನಕ T6 ಇದೆ ಅಂದರೆ ಇದು T7 ತಾನೆ. T7 is equal to 26 ಇಷ್ಟಿದೆ, ಹೌದಾ? ಸೊ ನಾವು ಡಿ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂಬಿಟ್ವಿ ಅಂದರೆ ನೆಕ್ಸ್ಟ್ ಉಳಿದಿದ್ದೆಲ್ಲ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಯಾಕಂದರೆ T2 ಅಂದ್ರೆ A+2 - 1 ಇಂಟು ಡಿ, T3 ಅಂದ್ರೆ A+3 - 1 ಇಂಟು ಡಿ, ಅದನ್ನ ಯೂಸ್ ಮಾಡ್ಕೊಂಡು ಹೋಗ್ಬೋದು ತಾನೆ. ಹಾಗೆ ಡಿ ಒಂದು ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ. ಡಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ T7 ಯೂಸ್ ಮಾಡ್ಕೋಬೇಕು. ಅದು ನೋಡಿ, ನಾವು T7 is equal to A+7 - 1 ಇಂಟು ಡಿ ಅಲ್ಲ. T7 ಅಂದರೆ 26 is equal to 8 + 6 ಡಿ. 8 ಈ ಕಡೆ ತೊಗೊಂಡ್ವಿ ಅಂದರೆ 26 - 8 is equal to 6D ಬರುತ್ತೆ. 26 - 8 ಅಂದರೆ 18 is equal to 6D. That implies D is equal to 3 ಬಂತು, ಹೌದಾ? ನೋಡಿ ಈಗ 5 ಟರ್ಮ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ ಹಾಗಾದ್ರೆ ನಾವು T2 is equal to A+2 - 1 ಇಂಟು ಡಿ ಅಲ್ಲ. A ಅಂತ ಹೇಳಿದ್ರೆ 8 + 2 - 1 ಅಂದರೆ 1 ಇಂಟು ಡಿ ಅಂದರೆ 3. 8 + 3 ಅಂದ್ರೆ 11 ಬರುತ್ತೆ. T3 is equal to A+3 - 1 ಇಂಟು ಡಿ ಅಲ್ಲ. 8 + 2 ಇಂಟು 3 ಅಂದರೆ 8 + 6 ಅಂತ ಹೇಳಿದ್ರೆ 14. ನೋಡಿ ಇದಕ್ಕೆ 3 ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ, ಡೈರೆಕ್ಟ್ ಬರಿಬೋದು. T4 ಅಂದರೆ A+4 - 1 ಇಂಟು ಡಿ, 8 + 3 ಇಂಟು 3, 8 + 9 is equal to 17, ಹೌದಾ? ನೆಕ್ಸ್ಟ್ ಮತ್ತೆ 3 ಆ್ಯಡ್ ಮಾಡಿದ್ರೆ 20 ಬರ್ತದೆ ಅಷ್ಟೇ. T5 A+5 - 1 ಇಂಟು ಡಿ, ದಟ್ ಇಸ್ ಈಕ್ವಲ್ ಟು 8 + 4 ಇಂಟು 3, 8 + 12 ದಟ್ ಇಸ್ ಈಕ್ವಲ್ ಟು 20. ನೆಕ್ಸ್ಟ್ ಟರ್ಮ್ ಏನು ಬರ್ಬೋದು? 23, ಹೌದಾ? T6 is equal to A+6 - 1 ಇಂಟು ಡಿ, 8 + 5 ಇಂಟು 3 ದಟ್ ಇಸ್ ಈಕ್ವಲ್ ಟು 8 + 15 ದಟ್ ಈಕ್ವಲ್ ಟು 23. ಇಷ್ಟು ಬರುತ್ತೆ, ಹೌದಾ? ನೋಡಿ ಯಾವ ಥರ ಮಾಡ್ಕೊತಿದ್ವಿ, ಐಡಿಯಾ ಗೊತ್ತಾಗಬೇಕಷ್ಟೇ. ನೋಡಿ ಈ ಪ್ರಾಬ್ಲಮ್ ಈಸಿ ಇದೆ. ಸೇಮ್ ಟೈಪ್ ಆಫ್ ಪ್ರಾಬ್ಲಮ್ ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳಿದ್ದಾರೆ, ಗೊತ್ತಾಯ್ತಲ್ಲ? ಅದರಲ್ಲಿ ಯಾವ ಥರ ಬರೀಬೇಕು ಅನ್ನೋದು ಇಂಪಾರ್ಟೆಂಟು. T2 ಇಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. ಯಾಕೆ 2 ಇಂದ ಸ್ಟಾರ್ಟ್ ಮಾಡ್ತಿದ್ವಿ? ದಿಸ್ ಇಸ್ ದ ಫಸ್ಟ್ ಟರ್ಮ್. ಇನ್ಸರ್ಟ್ 5 ಟರ್ಮ್ಸ್ ಬಿಟ್ವೀನ್ 8 and 26 ಅಂತ ಹೇಳಿದ್ದಾರೆ, ಹೌದಾ? ನೆಕ್ಸ್ಟು ಸೇಮ್ ಐಡಿಯಾ ಯೂಸ್ ಮಾಡೋಂಥದ್ದು 23. ಇನ್ಸರ್ಟ್ 6 numbers between 3 and 24. 3 and 24 such that the resulting sequence is an AP. Such that resulting sequence is an AP. ಸೇಮ್ ಟೈಪ್ ಮಾಡ್ಕೋಬೇಕು. ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ, ಬರುತ್ತೆ, ನೋಡ್ಕೊಳ್ಳಿ. Let AP be 3. Next T2, T3, T4 up to ಎಷ್ಟು 6 ನಂಬರ್ಸ್ ಹೇಳಿದಾರಲ್ಲ. T4, T5, T6, T7, ಹೌದಾ? ಟೋಟಲ್
6 numbers, 6 terms. Next term 24. ಹೌದಾ? Next same thought, let D be the common difference. ಹೌದಾ? A is equal to 3 ಕೊಡಿದ್ದಾರೆ. ಫಸ್ಟ್ ಟರ್ಮ್ ಇಸ್ 3 ಆ್ಯಂಡ್ ಇದೇನು T 8 is equal to 24. ಹೌದಾ? ನಾವು ಡೈರೆಕ್ಟ್ ಫಾರ್ಮುಲಾ T8 is equal to A plus 8 minus 1 into D. That implies 24 is equal to 8 A and the 3 ಅಲ್ಲ plus 7D. That implies 24 minus 3 is equal to 7D. That implies 21 is equal to 7D. That implies D is equal to 3. ಹೌದಾ? D ಗೊತ್ತಾಯ್ತು. ನೆಕ್ಸ್ಟ್ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ನಾವು T2 is equal to formula A plus 2 minus 1 into D. A value is 3 plus 1 into 3. 3 plus 3 is equal to 6. T3 is equal to A plus 3 minus 1 into D. 3 plus 2 into 3. 3 plus 6 is equal to 9. 3 increase ಮಾಡ್ತಾ ಹೋದ ಸರ್. T4 is equal to A plus 4 minus 1 into D. 3 plus 3 into 3. 3 plus 9, that is equal to 12. T5 is equal to A plus n minus 1, and 5 minus 1 into D. 3 plus 4 into 3, that is equal to 3 plus 12, that is equal to 15. T6. A plus 6 minus 1 into D, that is equal to 3 plus 5 into 3. 3 plus 15 is equal to 18. T7. A plus 7 minus 1 into D. 3 plus 6 into 3. 3 plus 18, that is equal to 21. ಇಷ್ಟು ಅಷ್ಟೇ. ಹೌದಾ? ಬಟ್ ಈಸಿ ಇದೆ. ಯಾವ ಥರ ಮಾಡ್ತಾ ಇದೀವಿ ಅಂತ ಗೊತ್ತಾಗಬೇಕು. ನೆಕ್ಸ್ಟು ಸೇಮ್ ಟೈಪ್ ನೆಕ್ಸ್ಟ್ ಪ್ರಾಬ್ಲಮ್ನ ಹೋಮ್ ವರ್ಕ್ ತೊಗೊಂಡ್ರಿ. ಪ್ರಾಬ್ಲಮ್ ನಂಬರ್ 24 ಹೋಮ್ ವರ್ಕ್. ಇನ್ಸರ್ಟ್ 5 numbers between 12 and 36. Insert 5 numbers between 12 and 36. 12 and 36 such that the resulting sequence is an AP. Such that the resulting sequence is an AP. ಮಾಡ್ಬೋದಲ್ಲ? ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ 25. Between 1 and 31, between 1 and 31, M numbers have been inserted. M numbers have been inserted in such a way that the resulting sequence is an AP. Resulting sequence is an AP. And the ratio of inserted 7th and m minus 1th term, inserted 7th and m minus 1th term is 5:9, then find m. Is 5:9, then find m. ನೋಡ್ಕೊಳ್ಳಿ. Let AP be 1 ಇಂದ 31 ಒಳಗೆ ಎಷ್ಟು ಟರ್ಮ್ ಇನ್ಸರ್ಟ್ ಮಾಡ್ಬೇಕು ನಾವು? ಎಮ್ ನಂಬರ್ಸ್ನ ಇನ್ಸರ್ಟ್ ಮಾಡಬೇಕು. ಹೌದಾ? ನೋಡಿ ನಾವು 1 ಅಂತ ತೊಗೊತೀನಿ. ನೆಕ್ಸ್ಟು T2, T3, T4 ಅಪ್ ಟು T. ಇಲ್ಲಿ ಎಷ್ಟು ಬರೀಬೇಕು ಅಂದರೆ ಎಮ್ ನಂಬರ್ನ ಇನ್ಸರ್ಟ್ ಮಾಡ್ಬೇಕು ತಾನೆ. ಫಸ್ಟ್ ನಂಬರೇ 2 ಇದೆ. ಹಾಗಾದ್ರೆ ಇದರಲ್ಲಿ ಎಮ್ ಟರ್ಮ್ಸ್ ಇದೆ ಅಂದರೆ ಈ ಟರ್ಮ್ ಏನಾಗಿರುತ್ತೆ? ಟಿ ಎಮ್ ಪ್ಲಸ್ 1 ಆಗುತ್ತೆ. ಯಾಕಂದರೆ ಇದೊಂದು ಸೇರ್ಕೊಳ್ಳುತ್ತಲ್ಲ ಅದಕ್ಕೆ. ನೆಕ್ಸ್ಟು 31 ಇದೆ. ಹೌದಾ?
ನೆಕ್ಸ್ಟ್ ಇಲ್ಲಿ ಏನು ಕೇಳಿರೋದು ಅಂದ್ರೆ ಇಫ್ ದ ರೇಷಿಯೋ ಆಫ್ 7th and m minus 1th term is 5:9, ಹೌದಾ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ m ಅಂತ ಹೇಳಿದಾರೆ. ಹೌದಾ, ನೋಡಿ ಹಾಗಾದ್ರೆ ದ ರೇಷಿಯೋ ಆಫ್ ದ ಇನ್ಸರ್ಟೆಡ್ 7th ಟರ್ಮ್, ಅದು ಇನ್ಸರ್ಟೆಡ್ 7th ಟರ್ಮ್ ಅಂತ ಹೇಳಿದ್ರೆ ನೋಡಿ ಗಿವನ್ ರೇಷಿಯೋ ಆಫ್ ಏನಂತ ಹೇಳಿರೋದು ನಮಗೆ ಇನ್ಸರ್ಟೆಡ್ 7th and m minus 1th ಟರ್ಮ್ ಅಂತ ಹೇಳಿದಾರೆ. ಹೌದಾ, ಗಿವನ್ ರೇಷಿಯೋ ಆಫ್ ಇನ್ಸರ್ಟೆಡ್ 7th and m minus 1th term is 5:9. ನೋಡಿ ಇದು ಕೇರ್ಫುಲ್ ಆಗಿ ಗೊತ್ತಾಗಬೇಕು. ಇದು ನೋಡಿ ಇನ್ಸರ್ಟೆಡ್ ಫಸ್ಟ್ ಟರ್ಮ್ ಎಷ್ಟೇದು T2, ಇನ್ಸರ್ಟೆಡ್ ಸೆಕೆಂಡ್ ಟರ್ಮ್ ಯಾವುದು T3, ಇನ್ಸರ್ಟೆಡ್ ಥರ್ಡ್ ಟರ್ಮ್ ಯಾವುದು 4. ಅಂದರೆ ಇನ್ಸರ್ಟೆಡ್ ಥರ್ಡ್ ಟರ್ಮ್ ಅಂದರೆ T4 ಆಗುತ್ತೆ, ಅಂದರೆ 3 ಇತ್ತು 4 ಬರ್ತದೆ. ಆದರೆ ಇನ್ಸರ್ಟೆಡ್ 7th ಟರ್ಮ್ ಅಂದರೆ ಏನು T8 ತಾನೆ, ಅದರಲ್ಲಿ T8 is to inserted m minus 1th term ಅಂದರೆ Tm is equal to 5:9 ಕೊಡಿದ್ದಾರೆ. ಹಾಗಾದ್ರೆ T8 by Tm is equal to 5/9. ಹೌದಾ, ನೋಡಿ ನಾವು 1 ಅಂತ ತಗೊತೀನಿ. ಇವಾಗ ನಮಗೆ ಸಿಂಪ್ಲಿಫೈ ಮಾಡಬೇಕು ಅಂದರೆ D1 ಗೊತ್ತಿರ್ಬೇಕು ಕರೆಕ್ಟಾಗಿ, ಯಾಕಂದರೆ ಎ ಅಂತ ಗೊತ್ತಿದೆ, a is equal to 1 ಅಲ್ಲ. ಹೌದಾ, ನೋಡಿ ಇಲ್ಲಿ ಡಿನು ಇನ್ ಟರ್ಮ್ಸ್ ಆಫ್ m ಕ್ಯಾಲ್ಕುಲೇಟ್ ಮಾಡ್ತೀನಿ. ನೋಡಿ ಇದು ಎಷ್ಟನೇ ಟರ್ಮ್, ಇದು m ಪ್ಲಸ್ ಸೆಕೆಂಡ್ ಟರ್ಮ್ ತಾನೆ. ಹೌದಾ, ಯಾಕಂದರೆ ಇಲ್ಲಿ m ಬರುತ್ತೆ, ಇದೊಂದು m ಪ್ಲಸ್ 1 ಇದೆ, ನಮಗಿದು m ಪ್ಲಸ್ 2th ಟರ್ಮ್ ಇದು. ಹೌದಾ, ಹಾಗಾದ್ರೆ ನೋಡಿ ನಾವು ಗಿವನ್ T m plus 2 is equal to 31, that implies a plus m plus 2 minus 1 into d is equal to 31. A value is 1 plus m plus 2 minus 1 on the m plus 1 into d is equal to 31. Okay? That implies m plus 1 into d is equal to 31 minus 1. d is equal to 30 by m plus 1 ಬರುತ್ತೆ. ಹೌದಾ, ಇದನೋಡಿ ಇದನ್ನು ಬರ್ಕೋಬೇಕಿಲ್ಲಿ, ಈ ವ್ಯಾಲ್ಯೂನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಫ್ರಮ್ 1 T8 by Tm is equal to 5/9 ಇದೆ. T8 ಅಂದ್ರೆ a plus 8 minus 1 into d divided by Tm ಅಂದ್ರೆ a plus m minus 1 into d is equal to 5/9. ಹೌದಾ, a ವ್ಯಾಲ್ಯೂ 1 ಅಲ್ಲ, 1 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಅಷ್ಟೇ. 1 ಪ್ಲಸ್ 7 ಇಂಟು ಡಿ ಅಂದರೆ 30 by m plus 1 ಇದೆ, ಡಿವೈಡ್ ಬೈ 1 ಪ್ಲಸ್ m minus 1 into 30 by m plus 1 is equal to 5/9. ಹೌದಾ, ನೋಡಿ ಇಲ್ಲಿ m plus 1 LCM ತೊಗೊತೀನಿ. m plus 1 into 1 ಅಂದ್ರೆ m plus 1 plus 7 into 30 divided by, ಇಲ್ಲೂ m plus 1 LCM ತೊಗೊಂಡೆ ಅಂದ್ರೆ m plus 1 into 1 ಅಂದ್ರೆ m plus 1 plus m minus 1 into 30 is equal to 5/9 ಬರುತ್ತೆ. ಹೌದಾ, ನೋಡಿ ಇಲ್ಲಿ m plus 1 LCM, ಇಲ್ಲಿ m plus 1 LCM. m plus 1 get cancelled, that implies m plus 1 plus 7 into 30 ಅಂದರೆ 210 divided by m plus 1 plus 30m minus 30 is equal to 5/9 ಬರುತ್ತೆ. ಹೌದಾ, m plus 211 divided by 30 plus 1 ಅಂದರೆ 31m minus 29 is equal to 5/9. ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 9 into m plus 211 is equal to 5 into 31m minus 29. ಹೌದಾ, that implies 9m plus 9 into 211 ಅಂದರೆ 1899 ಬರುತ್ತಲ್ಲ, is equal to 5 into 31 ಅಂದರೆ 155m minus 29 into 5 145. ಹೌದಾ,
ನೋಡಿ -145 ಈ ಕಡೆ ತೊಗೊಂತೀನಿ, +145 ಆಗುತ್ತೆ. 9m ಈ ಕಡೆ ತೊಗೊತೀನಿ. ಹಾಗಂದ್ರೆ 1899 + 145 ಇಸ್ ಈಕ್ವಲ್ ಟು 155m - 9m. ಹೌದಾ? ನೋಡಿ ಕ್ಯಾಲ್ಕುಲೇಟರಲ್ಲಿ ಸಿಂಪ್ಲಿಫೈ ಮಾಡ್ಕೋಬೋದಿತ್ತು, ಎಷ್ಟು ಬರುತ್ತೆ ಅಂತೇಳಿ. ನೋಡಿ ಇದನ್ನು ಆ್ಯಡ್ ಮಾಡಿದರೆ ಎಷ್ಟು ಬರ್ಬೋದು? $2044 ಬರ್ತಲ್ಲ, ಇಸ್ ಈಕ್ವಲ್ ಟು 146m, m ಇಸ್ ಈಕ್ವಲ್ ಟು 2044/146. ಹೌದಾ? ಅದೇ ಸಿಂಪ್ಲಿಫೈ ಮಾಡ್ಕೊಂಡು ಅಂದರೆ 14 ಬರ್ತದೆ. ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ರಲ್ಲಿ ಮಾಡ್ಕೊಳ್ಳಿ ಬರುತ್ತದು. ಹೌದಾ? m ಇಸ್ ಈಕ್ವಲ್ ಟು 14 ಬರುತ್ತೆ. ನೋಡಿ ಇಲ್ಲಿ ಏನೇನು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಇದನ್ನು ಯಾವ ಥರ ತೊಗೋಬೇಕು ಅಂತೇಳಿ. 7th ಟರ್ಮ್ ಅಂದರೆ ಇದ್ರೊಳಗೆ ಎಷ್ಟನೇ ಟರ್ಮ್ ಆಗಿತ್ತು ಅದು 8, ಯಾಕಂದರೆ ಇದೊಂದು ಆ್ಯಡ್ ಆಗಿಬಿಡುತ್ತೆ ತಾನೆ, ಕಂಪ್ಲೀಟ್ T8 ಆಗುತ್ತೆ. m - 1th ಟರ್ಮ್ ಅಂದರೆ ಇಲ್ಲಿಂದ ತೊಗೊಂಡಾಗ m ಆಗುತ್ತೆ. ಅದು T8 ಇಷ್ಟು Tm ಇಸ್ ಈಕ್ವಲ್ ಟು 5:9 ತೊಗೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೋದು. ಆಯ್ತಲ್ಲ ಇದು? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 26. ನೆಕ್ಸ್ಟ್ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಅದ, ಕೇರ್ಫುಲ್ ಆಗಿ ಮಾಡ್ಕೋಬೇಕು. If the sum of first P, Q and R terms of an AP are, sum of first P, Q and R terms of an AP are A, B and C respectively, A, B and C respectively, then prove that A by P into Q minus R, A by P into Q minus R plus B by Q into R minus P, B by Q into R minus P plus C by R into P minus Q, C by R into P minus Q is equal to 0. ಫಸ್ಟ್ ನೋಡಿ ಇಲ್ಲಿ ಏನು ಕೊಟ್ಟಿರೋದು, ಸಮ್ ಆಫ್ ಪಿ ಕ್ಯೂತ್ ಆ್ಯಂಡ್ ಆರ್ತ್ ಟರ್ಮ್ ಆಫ್ ಎ ಪಿ ಆರ್ ಎ ಬಿ ಆ್ಯಂಡ್ ಸಿ ಅಂತ ಹೇಳಿದ್ದಾರೆ. ಹೌದಾ? ಅದ್ರಲ್ಲಿ ಏನೇನು ತೊಗೋಬೋದು ಅಂದರೆ ಗಿವನ್ ಎಸ್ ಪಿ ಇಸ್ ಈಕ್ವಲ್ ಟು ಎ, ಎಸ್ ಕ್ಯೂ ಇಸ್ ಈಕ್ವಲ್ ಟು ಬಿ ಆ್ಯಂಡ್ ಎಸ್ ಆರ್ ಈಕ್ವಲ್ ಟು ಸಿ. ಹೌದಾ? ಇಲ್ಲಿ ನೋಡಿ ಆಲ್ರೆಡಿ ಎ ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ಟರ್ಮ್ನ ಇಲ್ಲಿ ಬೇರೆ ತೊಗೊಂಬಿಟ್ಟು ಸಿಂಪ್ಲಿಫೈ ಮಾಡ್ಕೋಬೇಕು, ಯಾಕಂದ್ರೆ ಆಲ್ರೆಡಿ ಎ ಕೊಟ್ಟಿದ್ದಾರಲ್ಲ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಇಲ್ಲ ಅಂದರೆ ನೋಡಿ, ಲೆಟ್ ಫಸ್ಟ್ ಟರ್ಮ್ ಆಫ್ ಎ ಪಿ ಬಿ ಟಿ ಅಂತ ತೊಗೊಂಬಿಡ್ತೀನಿ ಆ್ಯಂಡ್ ಡಿ ಬಿ ದ ಕಾಮನ್ ಡಿಫರೆನ್ಸ್. ಹೌದಾ? ನೋಡಿ ಒಂದೊಂದನೇ ಬರ್ಕೊಂಬಿಡೋದು ನಾವು. ಎಸ್ ಪಿ ಇಸ್ ಈಕ್ವಲ್ ಟು ಎ ಅಂತಿದೆ. ಹೌದಾ? ಅದು ಇಂಪ್ಲೈಸ್ ಎಸ್ ಪಿ ಅಂತ ಏನು ಬರೀಬೋದು ಇನ್ನು P/2 ಇಂಟು 2T, ಯಾಕಂದರೆ ಫಸ್ಟ್ ಟರ್ಮ್ನ ಟಿ ತೊಗೊಂಡಿದ್ದೀನಿ, ಪ್ಲಸ್ P-1 ಇಂಟು ಡಿ ಇಸ್ ಈಕ್ವಲ್ ಟು ಎ ಬರುತ್ತೆ. ಹೌದಾ? ಅದು ನೋಡಿ ಎ ಬೈ ಪಿನ ಏನು ಬರೀಬೋದು, ಯಾಕಂದರೆ ಇಲ್ಲಿ ಎ ಬೈ ಪಿ ಇದೆ ತಾನೆ, ದಟ್ ಇಂಪ್ಲೈಸ್ 2 ಇಂದ ಇದನ್ನು ಮತ್ತೆ ಮಲ್ಟಿಪ್ಲೈನು ಮಾಡ್ಕೊತ ಬರ್ತೀನಿ ಹಾಫಿಂದ. ಹಾಗಾದ್ರೆ 2 ಕ್ಯಾನ್ಸಲ್ ಆಗಿ ಟಿ ಬರುತ್ತೆ, ಪ್ಲಸ್ P-1/2 ಡಿ ಇಸ್ ಈಕ್ವಲ್ ಟು ಎ ಬೈ ಪಿ ಬಂತು. ಹೌದಾ? ಅಥವಾ ಟಿ ಪ್ಲಸ್ ಪಿ ಡಿ ಮೈನಸ್ ಡಿ ಬೈ 2 ಇಸ್ ಈಕ್ವಲ್ ಟು ಎ ಬೈ ಪಿ ಬಂತು. ಹೌದಾ? ಇನ್ನು 1 ಅಂತ ತೊಗೊತೀನಿ. ಇದೇ ಥರ ಇನ್ನು ಎರಡು ಮಾಡ್ಕೋಬೇಕು ನೋಡಿ ನಾವು. ಎಸ್ ಕ್ಯೂ ಇಸ್ ಈಕ್ವಲ್ ಟು ಬಿ ಕೊಟ್ಟಿದ್ದಾರೆ. ಹೌದಾ? ದಟ್ ಇಂಪ್ಲೈಸ್ Q/2 ಇಂಟು ಟಿ ಪ್ಲಸ್ Q-1 ಇಂಟು ಡಿ ಇಸ್ ಈಕ್ವಲ್ ಟು ಬಿ ಅಲ್ಲ. ಕ್ಯೂ ಈ ಕಡೆ ತೊಗೊಂಡು 2T 2 ಇಂದ ಡಿವೈಡ್ ಮಾಡ್ಕೊಂಡು ಬಂದ ಏನು ಬರ್ತೀನಿ, ಟಿ ಪ್ಲಸ್ Q-1 ಇಂಟು ಡಿ ಬೈ 2 ಈಸ್ ಈಕ್ವಲ್ ಟು ಬಿ ಬೈ ಪಿ. ಹೌದಾ? ದಟ್ ಇಂಪ್ಲೈಸ್ ಬಿ ಬೈ ಪಿ ಈಸ್ ಈಕ್ವಲ್ ಟು ಏನು ಬರ್ತಾರೆ, ಟಿ ಪ್ಲಸ್
ಕ್ಯೂ ಇಂಟು ಡಿ ಮೈನಸ್ ಡಿ ಬೈ 2. ಇದಕ್ಕೆ 2 ಅಂತ ತೊಗೊತೀನಿ. ಸೇಮ್ ಗಿವನ್. ನೆಕ್ಸ್ಟು ನಾವು ಎಸ್ ಆರ್ ಇಸ್ ಈಕ್ವಲ್ ಟು ಸಿ. ಎಸ್ ಆರ್ ಅಂದ್ರೆ ಏನು ಬರ್ತೀವಿ, ಆರ್ ಬೈ 2 ಇಂಟು 2 ಇಂಟು ಟಿ ಪ್ಲಸ್ ಆರ್ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು ಸಿ. ಹೌದಾ, ಆರ್ನ ಈ ಕಡೆ ತೊಗೊಂಡ್ವಿ ಅಂದರೆ ಮತ್ತೆ 2 ಇಂದ ಡಿವೈಡ್ ಮಾಡ್ತೀನಿ, ಟಿ ಪ್ಲಸ್ ಡಿ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ ಆರ್ ಇಂಟು ಡಿ ಮೈನಸ್ ಡಿ ಬೈ 2 ಇಸ್ ಈಕ್ವಲ್ ಟು ಸಿ ಬೈ ಆರ್. ಇದನ್ನ 3. ಹೌದಾ, ಇಷ್ಟೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ ಅಂದರೆ ಎಲ್ ಎಚ್ ಎಸ್ 0 ಆಗ್ಬೇಕು ತಾನೆ ಅದು. ಹೌದಾ, ಹಾಗಾದರೆ ನಾವು ಎಲ್ ಎಚ್ ಎಸ್ ತೊಗೊತೀನಿ, ಎ ಬೈ ಪಿ ಇಂಟು ಕ್ಯೂ ಮೈನಸ್ ಆರ್ ಪ್ಲಸ್ ಬಿ ಬೈ ಕ್ಯೂ ಇಂಟು ಆರ್ ಮೈನಸ್ ಪಿ ಪ್ಲಸ್ ಸಿ ಬೈ ಆರ್ ಇಂಟು ಪಿ ಮೈನಸ್ ಕ್ಯೂ. ಹೌದಾ, ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೆ. ಎ ಬೈ ಪಿ ಅಂದರೆ ಏನು ಬಂದಿದೆ ಇಲ್ಲಿ, ಟಿ ಪ್ಲಸ್ ಪಿ ಡಿ ಮೈನಸ್ ಡಿ ಬೈ 2 ಇಂಟು ಕ್ಯೂ ಮೈನಸ್ ಆರ್. ಹೌದಾ, ಪ್ಲಸ್ ಬಿ ಬೈ ಕ್ಯೂ ಅಂದರೆ ಏನು ಬರೀಬೋದು, ಇಲ್ಲಿ ಬಂದಿಲ್ಲ, ಬಿ ಬೈ ಕ್ಯೂ ಅಲ್ಲ ಇದು, ಕ್ಯೂ ಈ ಕಡೆ ಹೋಗಿರುತ್ತೆ. ಅಲ್ಲಿ ನೋಡಿ, ಬಿ ಬೈ ಕ್ಯೂ ಅಂದರೆ ಏನು ಬಂದಿದೆ, ಟಿ ಪ್ಲಸ್ ಕ್ಯೂ ಡಿ ಮೈನಸ್ ಡಿ ಬೈ 2 ಇಂಟು ಆರ್ ಮೈನಸ್ ಪಿ ಪ್ಲಸ್ ಸಿ ಬೈ ಆರ್ ಅಂತ ಹೇಳಿದ್ರೆ ಏನು ಬಂದಿರೋದು, ಟಿ ಪ್ಲಸ್ ಆರ್ ಡಿ ಮೈನಸ್ ಡಿ ಬೈ 2 ಇಂಟು ಪಿ ಮೈನಸ್ ಕ್ಯೂ. ನೋಡಿ, ಇಷ್ಟನ್ನು ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಎಷ್ಟೊಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಫಸ್ಟ್ ಟಿ ಇಂದ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ ಇದೇನು ಬರುತ್ತೆ, ಟಿ ಕ್ಯೂ ಪ್ಲಸ್ ನೋಡಿ ಕ್ಯೂ ಇಂದ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ ಪಿ ಕ್ಯೂ ಡಿ ಮೈನಸ್ ಡಿ ಕ್ಯೂ ಬೈ 2. ಹೌದಾ, ನೆಕ್ಸ್ಟ್ ಮೈನಸ್ ಆರ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಮೈನಸ್ ಟಿ ಆರ್ ಮತ್ತು ಮೈನಸ್ ಆಫ್ ಪ್ಲಸ್ ಅಂದರೆ ಮೈನಸ್ ಇಲ್ಲಿ ಪಿ ಡಿ ಆರ್ ಮೈನಸ್ ಡಿ ಆರ್ ಬೈ 2 ಬರ್ತದ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಮಾಡ್ಕೊಂಬಿಟ್ಟೆ. ನೆಕ್ಸ್ಟ್ ಆರ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ ಅಷ್ಟೇ. ನೆಕ್ಸ್ಟ್ ಪ್ಲಸ್ ನೋಡಿ, ಇದರಿಂದ ಟಿ ಆರ್ ನೆಕ್ಸ್ಟ್ ಪ್ಲಸ್ ಆರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಕ್ಯೂ ಡಿ ಆರ್ ಮೈನಸ್ ಡಿ ಆರ್ ಬೈ 2 ಮೈನಸ್ ಟಿ ಪಿ ಪ್ಲಸ್ ಇಂಟು ಮೈನಸ್ ಮೈನಸ್ ಕ್ಯೂ ಡಿ ಪಿ ಮೈನಸ್ ಡಿ ಪಿ ಬೈ 2. ಹೌದಾ, ಎಷ್ಟು ಪ್ಲಸ್ ಟಿ ಪಿ ಪ್ಲಸ್ ಆರ್ ಡಿ ಮೈನಸ್ ಡಿ ಇಂಟು ಪಿ ಇದೆ ತಾನೆ, ಆರ್ ಪಿ ಡಿ ಮೈನಸ್ ಡಿ ಪಿ ಬೈ 2 ಮೈನಸ್ ಟಿ ಕ್ಯೂ ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ ಆರ್ ಕ್ಯೂ ಡಿ ಮೈನಸ್ ಕ್ಯೂ ಇಂಟು ಡಿ ಬೈ 2. ಇಷ್ಟು ಬರುತ್ತಲ್ಲ. ನೋಡಿ, ಇಲ್ಲಿ ಎಷ್ಟೊಂದು ಟರ್ಮ್ ಕ್ಯಾನ್ಸಲ್ ಆಗ್ತದೆ. ಪ್ಲಸ್ ಟಿ ಕ್ಯೂ ಮೈನಸ್ ಟಿ ಕ್ಯೂ ಕ್ಯಾನ್ಸಲ್ ಆಯ್ತಲ್ಲ. ನೆಕ್ಸ್ಟ್ ಮೈನಸ್ ಟಿ ಆರ್ ಪ್ಲಸ್ ಟಿ ಆರ್ ಕ್ಯಾನ್ಸಲ್ ಆಯಿತು. ಪ್ಲಸ್ ಟಿ ಪಿ ಮೈನಸ್ ಟಿ ಪಿನೂ ಕ್ಯಾನ್ಸಲ್ ಆಯಿತು. ಹೌದಾ, ನೆಕ್ಸ್ಟ್ ನೋಡಿ, ಉಳಿದಿರೋದ್ರಲ್ಲೆಲ್ಲ ಹಾಫ್ ಇದೆ ತಾನೆ, ಹಾಫ್ನ ಕಾಮನ್ ತೊಗೊಂಡ್ಬಿಡ್ತೀನಿ. ಹಾಫ್ ಇಂಟು ಎಲ್ಲರಲ್ಲೂ 1/2 ಕಾಮನ್ ತೆಗಿತಾ ಹೋದ್ನಿ ಅಂದರೆ ಪಿ ಕ್ಯೂ ಡಿ ಮೈನಸ್ ಡಿ ಕ್ಯೂ. ಇದರಲ್ಲಿ ಆ್ಯಕ್ಚುಲಿ ಹಾಫ್ ಕಾಮನ್ ತೊಗೊಂಡ್ರೆ ಈ ಮೈನಸ್ ಆ್ಯಕ್ಚುಲಿ ಈ ಥರ ಬರ್ತದೆ. ಹೌದಾ, ಮೈನಸಿಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ ಮೈನಸ್ ಪಿ ಡಿ ಆರ್ ಮೈನಸ್ ಆಫ್ ಮೈನಸ್ ಪ್ಲಸ್ ಡಿ ಆರ್ ಬರುತ್ತೆ. ನೆಕ್ಸ್ಟ್ ನೋಡಿ, ಪ್ಲಸ್ ಇಲ್ಲ ಹಾಫ್ ಕಾಮನ್ ತೊಗೊಂಡೆ ಅಂದರೆ ಪ್ಲಸ್ ಕ್ಯೂ ಡಿ ಆರ್ ಮೈನಸ್ ಡಿ ಆರ್ ಮೈನಸ್ ಹಾಫ್ ಕಾಮನ್ ತೊಗೊತಾ ಇದ್ದೀನಿ. ಅದರಲ್ಲಿ ಏನೇನು ನೋಡಿಬೋದು, ಕ್ಯೂ ಡಿ ಪಿ ಪ್ಲಸ್ ಕ್ಯೂ ಡಿ ಪಿ ಮೈನಸ್ ಆಫ್ ಮೈನಸ್ ಪ್ಲಸ್ ಡಿ ಪಿ ಬಂತು. ಎಷ್ಟೊಂದು ಇದರಲ್ಲಿ ಹಾಫ್ ಕಾಮನ್ ತೊಗೊತಾ ಇದ್ದೀನಿ, ಆರ್ ಪಿ ಡಿ ಪ್ಲಸ್ ಆರ್ ಪಿ ಡಿ ಮೈನಸ್ ಡಿ ಪಿ. ನೋಡಿ, ಇದರಲ್ಲಿ ಹಾಫ್ ಕಾಮನ್ ತೊಗೊತೀವಿ, ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಬೇಕಲ್ಲ. ಹೌದಾ, ಮೈನಸ್ ಆರ್ ಕ್ಯೂ ಡಿ ಮೈನಸ್ ಆಫ್ ಮೈನಸ್ ಪ್ಲಸ್ ಕ್ಯೂ ಡಿ.
ಸ್ಪಷ್ಟಲ್ಲ ನೋಡಿ ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡ್ಕೊಳ್ಳಿ ಫಸ್ಟ್ ನೋಡಿ ಮೈನಸ್ ಡಿ ಕ್ಯೂ ಇದೆ ಅಲ್ಲಿ ಪ್ಲಸ್ ಡಿ ಕ್ಯೂ ಇದೆ ಹೌದಾ ಕ್ಯಾನ್ಸಲ್ ಆಯಿತು ನೆಕ್ಸ್ಟು ಪ್ಲಸ್ ಡಿ ಆರು ಮೈನಸ್ ಡಿ ಆರ್ ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ಡಿ ಪಿ ಮೈನಸ್ ಡಿ ಪಿ ಕ್ಯಾನ್ಸಲ್ ಆಯಿತು ಹೌದಾ ನೆಕ್ಸ್ಟ್ ನೋಡಿ ಪ್ಲಸ್ ಪಿ ಇಂಟು ಕ್ಯೂ ಇಂಟು ಡಿ ಇದೆ ಹೌದಾ ನೋಡಿ ಇಲ್ಲಿದೆ ಪ್ಲಸ್ ಪಿ ಇಂಟು ಕ್ಯೂ ಇಂಟು ಡಿ ಹೌದಾ ನೋಡಿ ಆ್ಯಕ್ಚುಲಿ ಮೈನಸ್ ಆಗುತ್ತೆ ಇಲ್ಲಿ ನೋಡಿ ಮೈನಸ್ ಪಿ ಇಂಟು ಕ್ಯೂ ಇಂಟು ಡಿ ಆಗಬೇಕು ಹೌದಾ ಈಗ ಇವೆರಡು ಕ್ಯಾನ್ಸಲ್ ಆಯಿತು ನೋಡಿ ಮೈನಸ್ ಪಿ ಇಂಟು ಡಿ ಇಂಟು ಆರ್ ಪ್ಲಸ್ ಪಿ ಇಂಟು ಡಿ ಇಂಟು ಆರ್ ಇವೆರಡು ಕ್ಯಾನ್ಸಲ್ ಆಗುತ್ತೆ ನೋಡಿ ಪ್ಲಸ್ ಕ್ಯೂ ಇಂಟು ಡಿ ಇಂಟು ಆರ್ ಮೈನಸ್ ಕ್ಯೂ ಇಂಟು ಡಿ ಇಂಟು ಆರ್ ಎಲ್ಲ ಟರ್ಮು ಕ್ಯಾನ್ಸಲ್ ಆಗುತ್ತಾನೆ ಅದರಲ್ಲಿ ಏನು ಬರ್ತದೆ ಹಾಫ್ ಇಂಟು ಝೀರೋ ಆಗ್ಬಿಟ್ಟು ಝೀರೋ ದಟ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಡಿಫರೆಂಟ್ ಅದ ಕೇರ್ಫುಲ್ ಆಗಿ ಎ ಬೈ ಪಿ ಬಿ ಬೈ ಕ್ಯೂ ಮತ್ತು ಸಿ ಬೈ ಆರ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಲ್ ಎಚ್ ಎಸ್ಸಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಬೇಕು ಅವಾಗ ಎಷ್ಟೊಂದು ಟರ್ಮ್ ಕ್ಯಾನ್ಸಲ್ ಆಗ್ಬಿಟ್ಟು ಡೈರೆಕ್ಟಾಗಿ ಆನ್ಸರು ಝೀರೋ ಬರುತ್ತೆ ಹೌದಾ ಆಯ್ತಲ್ಲ ಇದು ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 27 A man starts repaying a loan of a first installment of rupees 100 ಅಂತ ಹೇಳಿದ್ದಾರೆ A man starts repaying ಅಂತ ಹೇಳಿರೋದು ಹೌದಾ a loan of first installment of rupees 100 if he increases the installment by rupees 5 every month rupees 5 every month what amount he will pay in the 30th installment ಅಂತ ಹೇಳಿದ್ದಾರೆ ಹೌದಾ ನೋಡಿ ಫಸ್ಟ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಬರ್ಕೋಬೇಕು ಗಿವನ್ ಏನಂತ ಹೇಳೋರು ಫಸ್ಟಿಗೆ ನೋಡಿ ಮ್ಯಾನ್ ಸ್ಟಾರ್ಟ್ಸ್ ರೀಪೇಯಿಂಗ್ ಹೌದಾ ಲೋನ್ ಆಫ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂತ ಹೇಳಿದಾರೆ ಹೌದಾ ಗಿವನ್ ಏನಂತ ಹೇಳೋದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಈಸ್ rupees 100 ಅಂತ ಹೇಳಿದಾರೆ ಹೌದಾ ಹಾಗೆ ಇದೇನು ತಗೊಂತೀನಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂದರೆ ಎ ಈಸ್ ಈಕ್ವಲ್ ಟು 100 ಅಂತ ಹೇಳ್ತೀನಿ ಹೌದಾ ನೆಕ್ಸ್ಟ್ ನನಗೆ ಗಿವನ್ ಏನಂತ ಹೇಳೋದು ಹಿ ಇನ್ಕ್ರೀಸಸ್ 5 rupees ಎವ್ರಿ ಮಂತ್ ಅಂತ ಹೇಳಿದಾರೆ ಹೌದಾ ಅಲ್ಲಿ ಏನಂತ ಹೇಳಿದಾರೆ ನೋಡಿ ಹಿ ಇನ್ಕ್ರೀಸಸ್ ದ ಇನ್ಸ್ಟಾಲ್ಮೆಂಟ್ ಬೈ rupees 5 ಅಂತ ಹೇಳಿದಾರೆ ಹೌದಾ ನೋಡಿ ಎವ್ರಿ ಮಂತ್ 5 ಇನ್ಕ್ರೀಸ್ ಮಾಡ್ತಾನೆ ಅಂತ ಹೇಳಿದ ಅದು ಎಲ್ಲದಕ್ಕೂ 5 ಇನ್ಕ್ರೀಸ್ ಆಗ್ತಾ ಹೋಗ್ತಾ ಕಾಮನ್ ಡಿಫ್ರೆನ್ಸ್ ತಾನೆ ಹಾಗಾದ್ರೆ ಗಿವನ್ ಡಿ ಈಸ್ ಈಕ್ವಲ್ ಟು 5 ಹೌದು ಹೌದಾ ದ rupees 5 ಇಷ್ಟು ಏನು ಕ್ಯಾಲ್ಕುಲೇಟ್ ಮಾಡಬೇಕು 30th ಇನ್ಸ್ಟಾಲ್ಮೆಂಟ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಹಾಗಾದ್ರೆ ನೋಡಿ ನಾವು 30th installment is equal to T 30 that is equal to ಏನು ಬರ್ತೀವಿ A plus 30 minus 1 into D ಅಲ್ಲ A ಅಂದರೆ 100 plus 29 into 5 100 plus 29 into 5 ಅಂದರೆ 145 ಅಲ್ಲ ಅಂದರೆ 245 rupees ಅಷ್ಟೇ ಹೌದಾ ನೋಡಿ ಈ ಪ್ರಾಬ್ಲಮ್ ಈಸಿ ಇದೆ ಯಾವ ಥರ ಮಾಡ್ಕೊತಾ ಇದ್ದೇವೆ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ ಇದು ಹೌದಾ ಡೈರೆಕ್ಟಾಗಿ ಅಲ್ಲಿ ಸ್ಟೇಟ್ಮೆಂಟ್ ನೋಡ್ಕೊಂಬಿಟ್ಟು ಗಿವನ್ ಡೇಟಾ ಬರ್ಕೊಂಡ್ವಿ ಅಂದ್ರೆ ಈಸಿಯಾಗಿ ಮಾಡ್ಕೋಬೋದು ಹೌದಾ ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ ನೆಕ್ಸ್ಟ್ ಒನ್ Problem number 28. The income of person is rupees 3 lakh ಅಂತ ಹೇಳಿದ್ದಾರೆ ಹೌದಾ ಇನ್ ದ ಫಸ್ಟ್ ಇಯರ್ ಏನು ಕೊಟ್ಟಿರೋದು ಇನ್ಕಮ್ನ 3 lakh ಅಂತ ಹೇಳಿದ್ದಾರೆ ನೆಕ್ಸ್ಟು and he receives an increment of rupees 10,000 to his income ಅಂತ ಹೇಳಿದ್ರು ಹೌದಾ ಇನ್ಕ್ರಿಮೆಂಟ್ನ 10,000 ಹೌದಾ to his income every year for the next 19 years
ಫೈಂಡ್ ದ ಟೋಟಲ್ ಅಮೌಂಟ್ ಹಿ ರಿಸೀವ್ಡ್ ಇನ್ 20 years ಅಂತ ಹೇಳಿದ್ರು ಹೌದಾ. ಫೈಂಡ್ ದ ಟೋಟಲ್ ಅಮೌಂಟ್ ಅಂತ ಹೇಳಿರೋದು ಹೌದಾ. ಆಫ್ಟರ್ 20 years ಅಂದರೆ S20 ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ. ಅದು ನೋಡಿ ಅಲ್ಲಿ ಫಸ್ಟ್ ಗಿವನ್ ಫಸ್ಟ್ ಇಯರ್ ಇನ್ಕಮ್ ಈಸ್ 3 lakh ಕೊಟ್ಟಿದ್ದಾರಲ್ಲ, ಅಂದರೆ ಇದನ್ನ ಎ ಅಂತ ತೊಗೊತೀನಿ. ನೆಕ್ಸ್ಟ್ ಗಿವನ್ ಎವ್ರಿ ಇಯರ್ ಇನ್ಕ್ರಿಮೆಂಟ್ ಏನಂತ ಕೊಟ್ಟಿರೋದು ಈಸ್ 10,000, ಇದನ್ನ ಡಿ ಅಂತ ತೊಗೊತೀವಿ ಹೌದಾ. ಏನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವು, ಟೋಟಲ್ ಅಮೌಂಟ್ ಅಂತ ಹೇಳಿದಾರೆ ಹೌದಾ. ಅಮೌಂಟ್ ರಿಸೀವ್ಡ್ ಇನ್ ದ 20th year ಅಂತ ಹೇಳಿದ್ರೆ T20 ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಗೋದು. ಟೋಟಲ್ ಅಮೌಂಟ್ ಅಂತ ಕೇಳಿದಾರೆ ಅಷ್ಟೇ. ಹಾಗಾದ್ರೆ ನೋಡಿ ನಾವು ಟೋಟಲ್ ಅಮೌಂಟ್ ಇಸ್ ಈಕ್ವಲ್ ಟು S20 ಕ್ಯಾಲ್ಕುಲೇಟ್ ಮಾಡಬೇಕು. S20 ಅಂದ್ರೆ 20/2 ಇಂಟು 2A ಪ್ಲಸ್ 20 - 1 ಇಂಟು ಡಿ ಹೌದಾ. 10 ಇಂಟು 2 ಇಂಟು ಎ ಅಂದರೆ 3 lakh ಅಲ್ಲ, ಪ್ಲಸ್ 19 ಇಂಟು 10,000 ಹೌದು. 10 ಇಂಟು 6 lakh ಆಗುತ್ತೆ ಇದು, ಪ್ಲಸ್ 1,90,000 ಅಲ್ಲ. ಇದನ್ನ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 6 ಪ್ಲಸ್ ಇದು 6 lakh ಪ್ಲಸ್ 1,90,000 ಅಂದರೆ 7,90,000 ಇಂಟು 10 ಅಂತ ಹೇಳಿದ್ರೆ ಅದು 79 lakh ಬರುತ್ತೆ ರುಪೀಸ್. ಆಯ್ತಲ್ಲ, ಹೇಗೆ ಮಾಡ್ತಾ ಇದೀವಿ ಅಂತೇಳಿ ಈಸಿನಾ. ಇವೆರಡಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ಕರೆಕ್ಟಾಗಿ ಗೊತ್ತಾಗಬೇಕು ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್. Problem number 29. The difference between any two consecutive interior angles of a polygon is 5 degree. If the smallest angle is 120 degree, then find the number of sides of a polygon ಅಂತ ಹೇಳಿದ್ದಾರೆ ಹೌದಾ. ನಮಗೆ ಏನು ಇಂಪಾರ್ಟೆಂಟ್ ಗೊತ್ತಿರಬೇಕು ಅಂದ್ರೆ, sum of interior angles of a polygon is always of n side is always is equal to n minus 2 into 180 degree. ಇದು ಗೊತ್ತಿರಬೇಕು. ಮತ್ತು ಈಚ್ ಆ್ಯಂಗಲ್ ಇಸ್ ಆಲ್ವೇಸ್ ಲೆಸ್ ದ್ಯಾನ್ 180 ಡಿಗ್ರಿ ಇರುತ್ತೆ. ಎಲ್ಲ ಆ್ಯಂಗಲ್ ಏನಾಗಿರುತ್ತೆ ಅಂದರೆ ಲೆಸ್ ದ್ಯಾನ್ 180 ಡಿಗ್ರಿ ಇರಲೇಬೇಕು ಹೌದಾ. ಇದು ನಮಗೆ ಗೊತ್ತಿರಬೇಕು. ನಮಗೆ ನೋಡಿ ಅಲ್ಲಿ ಏನು ಕೊಟ್ಟಿರೋದು ಅಂದರೆ ನಮಗೆ ಗಿವನ್ ಸ್ಮಾಲೆಸ್ಟ್ ಆ್ಯಂಗಲ್ ಈಸ್ 120 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಹೌದಾ. ಗಿವನ್ ಸ್ಮಾಲೆಸ್ಟ್ ಆ್ಯಂಗಲ್ ಈಸ್ ಈಕ್ವಲ್ ಟು 120 ಡಿಗ್ರಿ ಅನ್ನ ಎ ಅಂತ ತಗೊತೀನಿ ಹೌದಾ. ಎಷ್ಟು ನೋಡಿ ಗಿವನ್ ಡಿ ಈಸ್ ಈಕ್ವಲ್ ಟು 5 ಡಿಗ್ರಿ ಕೊಟ್ಟಿದ್ದಾರಲ್ಲ ಹೌದಾ. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ನಮಗೆ ಏನು ಗೊತ್ತಿರೋ, ವಿ ನೋ ದಟ್ ಸಮ್ ಆಫ್ ಆ್ಯಂಗಲ್ಸ್ ಆಫ್ ಅ ಪಾಲಿಗನ್ of n sides is n minus 2 into 180 degree. ಇದನ್ನು ಏನು ತಗೋಬೋದು ನಾನು, ಎಸ್ ಎನ್ ಅಂತ ತಗೋಬೋದು ಹೌದಾ. ಅದು ನೋಡಿ ನಾವು ಎಸ್ ಎನ್ ಇಸ್ ಈಕ್ವಲ್ n/2 ಇಂಟು 2a ಪ್ಲಸ್ n minus 1 ಇಂಟು ಡಿ. ಇದನ್ನು ಯೂಸ್ ಮಾಡ್ಕೊಂಬಿಟ್ಟು n ಕಂಡುಹಿಡಿಬೇಕು. n minus 2 ಇಂಟು 180 ಡಿಗ್ರಿ ಇಸ್ ಈಕ್ವಲ್ ಟು ನೋಡಿ ಯೂನಿಟ್ ಲಾಸ್ಟಿಗೆ ಬರ್ಕೊತೀನಿ, n/2 ಇಂಟು 2 ಇಂಟು ಎ ಅಂದರೆ 5 ಅಲ್ಲ, 2 ಇಂಟು 5 ಪ್ಲಸ್ n minus 1 ಇಂಟು ಸಾರಿ ಎ ಅಂದರೆ 120 ಇದೆ, 2 ಇಂಟು 120 ಪ್ಲಸ್ n minus 1 ಇಂಟು 5. ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ 2 ಕ್ರಾಸ್ ಮಲ್ಟಿಪ್ಲಿಕೇಶನ್ n minus 2 ಇಂಟು 360 ಇಸ್ ಈಕ್ವಲ್ ಟು n ಇಂಟು 240 ಪ್ಲಸ್ 5n minus 5 ಅಲ್ವಾ. 360 ಇಂಟು n ಅಂದರೆ 360n ಮೈನಸ್ 2 ಇಂಟು 360 ಅಂದರೆ 720 ಇಸ್ ಈಕ್ವಲ್ ಟು 240n ಪ್ಲಸ್ ಅಥವಾ
n into 240 minus 500 235 plus 5n. 360n minus 720 is equal to 235n plus 5n square. ಎಲ್ಲದನ್ನು ಈ ಕಡೆ ತಗೊಂತೀನಿ ನೋಡಿ. 5n square plus 235n ಆಗಿದೆ. ಇದು ಈ ಕಡೆ ಬಂತು ಅಂದ್ರೆ minus 360n plus 720 is equal to 0 ಅಲ್ವಾ. 5n square 235 minus 360 ಅಂದ್ರೆ minus 125n plus 720 is equal to 0 ಹೌದಾ. ನೋಡಿ ಎಲ್ಲದು 5 ಇಂದ ಡಿವೈಡ್ ಆಗುತ್ತೆ. ಡಿವೈಡಿಂಗ್ ಬೈ 5 ಮಾಡಿಕೊಂಡೆ ಅಂದ್ರೆ n square minus 25n plus 720 by 5 ಅಂತ ಹೇಳಿದ 144 ಬರುತ್ತೆ ಹೌದಾ. is equal to 0. ನೋಡಿ ಕ್ವಾಡ್ರಾಟಿಕ್ ಈಕ್ವೇಷನ್ ಇದು. ಮಲ್ಟಿಪ್ಲೈ ಮಾಡಿದ 144 ಬರಬೇಕು, ಆ್ಯಡ್ ಮಾಡಿದ 25 ಅಂದರೆ 16 9 ಸತ್ತ ಹೋಗ್ಬೋದಲ್ಲ. ಅದು n ಸ್ಕ್ವೇರ್ ಮೈನಸ್ 16n ಮೈನಸ್ 9n ಪ್ಲಸ್ 144 equal to 0. n common factor, n minus 16 minus 9 common factor, n minus 16 is equal to 0. n minus 16 into n minus 9 equal to 0. That implies n is equal to 16 or n is equal to 9. ಹೌದಾ. ಇಲ್ಲ ನೋಡಿ ಇದರಲ್ಲಿ ಒಂದು ವ್ಯಾಲ್ಯೂ ಬರಲ್ಲ ಇಲ್ಲಿ, ಯಾಕೆ ಅಂತಲೂ ಗೊತ್ತಾಗಬೇಕು ನಮಗೆ. ಈಚ್ ಆ್ಯಂಗಲ್ ಯಾವಾಗಲೂ ಏನಾಗಬೇಕು, ಮ್ಯಾಕ್ಸಿಮಮ್ ಅಂದರೆ 180ಕ್ಕಿಂತ ಕಮ್ಮಿ ಇರಬೇಕಲ್ಲಿ. ಹೌದಾ. 180 ಅಂತೂ ಬರೋಕ್ಕೆ ಚಾನ್ಸ್ ಇಲ್ಲ. 179 ಪಾಯಿಂಟ್ ಸಮಥಿಂಗ್ ಬರ್ಬೋದು, ಅಂದರೆ 180 ಅಂತೂ ಬರೋಂಗಿಲ್ಲ, ಅಥವಾ 180ಕ್ಕಿಂತ ಜಾಸ್ತಿನೂ ಬರೋದು. ಹೌದಾ. ಹಾಗೆ ನೋಡಿ, ಇಫ್ n is equal to 16 ತಗೊಂಡೆ ಅಂದರೆ ಹೌದಾ, ಹಾಗಾದ್ರೆ ಲಾಸ್ಟ್ ಆ್ಯಂಗಲ್ ಏನಾಗುತ್ತೆ, T16 is equal to a plus 16 minus 1 into d ತಾನೆ. a ಅಂದರೆ 120 plus 15 into 5 ಬರುತ್ತೆ. 120 plus 15 into 5 ಅಂದರೆ 75 ಅಲ್ಲ. 120 plus 75 ಅಂತ ಹೇಳಿದ್ರೆ ಎಷ್ಟಾಯಿತು, 195 ಡಿಗ್ರಿ. ಇದು ಗ್ರೇಟರ್ ದ್ಯಾನ್ 180 ತಾನೆ. ಹೌದಾ. therefore n is equal to 16 is not possible. that implies ಏನಾಗಿರುತ್ತೆ, n is equal to 9 ಬರುತ್ತೆ. ಯಾಕಂದರೆ ಲಾಸ್ಟ್ ಟರ್ಮ್ ಏನಾದ್ರು n ಗೆ 9 ತೊಗೊಂಡೆ ಅಂದರೆ T9 ಏನಾಗ್ಬೋದು, 120 ಪ್ಲಸ್ 9 ಇಂಟು 5 ಆಗುತ್ತೆ. 9 ಇಂಟು 5 ಅಂದರೆ 45, 120 ಪ್ಲಸ್ 45 ಅಂದರೆ 165. 165 ಪಾಸಿಬಲ್ ಇದೆ. ಹೌದಾ. ಯಾಕೆ ನೋಡಿ n is equal to 9 ಬರುತ್ತೆ, n is equal to 16 ಬರಲ್ಲ ಇಲ್ಲಿ. ಯಾಕೆ ಬರಲ್ಲ ಅಂತಲೂ ಗೊತ್ತಾಗಬೇಕು. ಅವಾಗ T16 ಏನಾಗ್ಬಿಡುತ್ತೆ, ಗ್ರೇಟರ್ ದ್ಯಾನ್ 180 ಆಗುತ್ತೆ. ಗ್ರೇಟರ್ ದ್ಯಾನ್ 180 ಅಂತ ಹೇಳಿದ್ರೆ ಇಂಪಾಸಿಬಲ್ ಅದು. ಹೌದಾ. ಅದಕ್ಕೆ ಐಡಿಯಾ ಗೊತ್ತಿರಬೇಕಷ್ಟೇ ನಮಗೆ. ನೆಕ್ಸ್ಟು ಅರ್ಥಮೆಟಿಕ್ ಮೀನ್ ನೋಡ್ಕೊಳ್ಳಿ. ಅರ್ಥಮೆಟಿಕ್ ಮೀನ್ ನೋಡ್ಕೊಳ್ಳಿ ಯಾವ ಥರ ಡಿಫೈನ್ ಮಾಡ್ತೀವಿ ಅಂತೇಳಿ. ಇಫ್ A1, A2, A3 up to AN B any sequence then arithmetic mean is defined as, ಅರ್ಥಮೆಟಿಕ್ ಮೀನ್ ಯಾವ ಥರ ಡಿಫೈನ್ ಮಾಡ್ತೀವಿ ಅಂದರೆ ಇಸ್ ಈಕ್ವಲ್ ಟು ಎಲ್ಲದನ್ನು ಆ್ಯಡ್ ಮಾಡಬೇಕು. A1 ಪ್ಲಸ್ A2 ಅಪ್ ಟು AN ಡಿವೈಡೆಡ್ ಬೈ ನಂಬರ್ ಆಫ್ ಟರ್ಮ್ಸ್ ಮಾಡಬೇಕು. ಅಂದರೆ ಇದರಲ್ಲಿ n ಟರ್ಮ್ಸ್ ಇತ್ತು ಅಂದರೆ ಡಿವೈಡೆಡ್ ಬೈ n ಅಂತ ಹೇಳ್ತೀವಿ. ಹೌದಾ. ಬಟ್ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಅಂದರೆ ಇಫ್ A1, A2, A3 ಅಪ್ ಟು AN B ಎನಿ ಸೀಕ್ವೆನ್ಸ್ ದೆನ್ ಅರ್ಥಮೆಟಿಕ್ ಮೀನ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ, ಸಮ್ ಆಫ್ ಆಲ್ ಟರ್ಮ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಟರ್ಮ್ಸ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ. ಇದಕ್ಕೆ ಅರ್ಥಮೆಟಿಕ್ ಮೀನ್ ಅಂತ ಹೇಳ್ತೀವಿ. ನೋಡಿ ಇನ್ನೂ ಏನೇನು ಗೊತ್ತಿರಲಿ ಅಂದರೆ ಇಂಪಾರ್ಟೆಂಟ್ ಇದು. ಫಸ್ಟ್ ಒನ್, ಇಫ್ A and B are any two numbers then
ಅರ್ಥಮೆಟಿಕ್ ಮೀನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ 2 ಅಂತ ಹೇಳ್ತೀವಿ. ಯಾಕಂದ್ರೆ 2 ನಂಬರ್ಸ್ ಇದೆ ತಾನೆ, ಹಾಗೆ 2 ನಂಬರ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡೋದು. ಸೆಕೆಂಡ್ ಒಂದು ನೋಡಿ, ಇಫ್ ಎ ಬಿ ಸಿ ಆರ್ ಇನ್ ಎ ಪಿ ಅಂತ ಹೇಳ್ತಿದ್ದೀನಿ. ಇಫ್ ಎ ಬಿ ಸಿ ಆರ್ ಇನ್ ಎ ಪಿ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇತ್ತು ಅಂದರೆ ದೆನ್ ಬಿ ಈಸ್ ದ ಅರ್ಥಮೆಟಿಕ್ ಮೀನ್ ಆಫ್ ಎ ಆ್ಯಂಡ್ ಸಿ ಅಂತ ಹೇಳ್ತೀವಿ. ಅಂದರೆ ದಟ್ ಈಸ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ 2 ಅಂತ ಹೇಳ್ತೀವಿ. ನೋಡಿ, ಇದು ಎಷ್ಟೊಂದು ಸಲ CET-ಗೆಲ್ಲ ಬಂದಿದೆ, ಜಸ್ಟ್ ಐಡಿಯಾ ಗೊತ್ತಿರಬೇಕು. ಹೌದಾ? ಅದೇ ನೋಡಿ, ಇದು ಯಾವ ಥರ ಅಂತ ಹೇಳಿದಾಗ ಇಫ್ ಎ ಬಿ ಸಿ ಆರ್ ಇನ್ ಎ ಪಿ ಅಂತ ಕೊಟ್ಟಿದ್ದಾರೆ ಅಂದರೆ ಇಫ್ ಎ ಬಿ ಸಿ ಆರ್ ಇನ್ ಎ ಪಿ ಇದೆ ಅಂದರೆ ಅದರ ಇಂಪ್ಲಾಸ್ ಏನು ಬರಿಬೋದು, ಬಿ ಮೈನಸ್ ಎ ಇಸ್ ಈಕ್ವಲ್ ಟು ಸಿ ಮೈನಸ್ ಬಿ ಬರಿಬೋದಲ್ಲ. ಕಾಮನ್ ಡಿಫ್ರೆನ್ಸ್ ಅದು ಬಿ ಮೈನಸ್ ಎ ಇಸ್ ಈಕ್ವಲ್ ಸಿ ಮೈನಸ್ ಬಿ. ಮೈನಸ್ ಬಿ ಈ ಕಡೆ ತೊಗೊಳ್ಳಿ, ಎ ಈ ಕಡೆ ತೊಗೊಳ್ಳಿ. ಹಾಗಾದ್ರೆ ಬಿ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬರುತ್ತೆ. 2b ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಆಯಿತು. ದಟ್ ಇಂಪ್ಲಾಸ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ 2 ಬರುತ್ತೆ ಅಷ್ಟೇ. ಹೌದಾ? therefore ಬಿ ಈಸ್ ದ ಅರ್ಥಮೆಟಿಕ್ ಮೀನ್ ಆಫ್ ಎ ಆ್ಯಂಡ್ ಸಿ ಅಂತ ಹೇಳ್ಬೋದು. ಆಯ್ತಲ್ಲ? ಇದು ನೋಡಿ, ಐಡಿಯಾ ಗೊತ್ತಿರಲಿ, ಇದನ್ನು ಯೂಸ್ ಮಾಡ್ಕೊತೀವಿ. ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಒಂದು ಪ್ರಾಬ್ಲಮ್ ಇದೆ ತಗೊಂಡ್ರಿ. ಪ್ರಾಬ್ಲಮ್ ಫಸ್ಟ್ ಒನ್, ಇಫ್ a power n plus b power n divided by a power n plus b power n divided by a power n minus 1 plus b power n minus 1, a power n minus 1 plus b power n minus 1 is the arithmetic mean of a and b, is the arithmetic mean of a and b. Then find the value of n. Then find the value of n. But ಇದನ್ನು 3 ಮಾರ್ಕ್ಸ್ ಕೇಳ್ಬೋದು, ಈಸಿ ಇದೆ. But we know that arithmetic mean of a and b is a plus b by 2. ಇಲ್ಲಿ given ಏನಿರೋದು, given arithmetic mean of a and b is a power n plus b power n divided by a power n minus 1 plus b power n minus 1. ಹೌದಾ? ಇನ್ನು 1 ಇನ್ನು 2 ಅಂತ ತೊಗೊತೀನಿ. ಫ್ರಮ್ 1 and 2 ಏನು ಬರಿಬೋದು, ಎರಡು ಈಕ್ವಲ್ ಆಗಿರ್ಬೇಕಲ್ಲ. ಯಾಕಂದ್ರೆ ಇದನ್ನು ಅರ್ಥಮೆಟಿಕ್ ಮೀನ್ ಆಫ್ ಎ ಅಂಡ್ ಬಿ, ಇದನ್ನು ಅರ್ಥಮೆಟಿಕ್ ಮೀನ್ ಆಫ್ ಎ ಅಂಡ್ ಬಿ. ಫ್ರಮ್ 1 and 2 ಏನು ಬರ್ಕೊಂತೀವಿ, a plus b by 2 is equal to a power n plus b power n divided by a power n minus 1 plus b power n minus 1. ಹೌದಾ? ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡೆ a plus b into a power n minus 1 plus b power n minus 1 is equal to 2 into a power n plus b power n. ಹೌದಾ? ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ಕೊತೀನಿ. a into a power n minus 1 plus ab power n minus 1 plus b into a power n minus 1 plus b into b power n minus 1 is equal to 2a power n plus 2b power n. ಹೌದಾ? ನೋಡಿ, a into a power n minus 1 ಅಂದರೆ a power n ಆಗುತ್ತಲ್ಲ, ಪ್ಲಸ್ ab power n minus 1 ಪ್ಲಸ್ ba power n minus 1 ಪ್ಲಸ್ b power n is equal to 2 into a power n plus b power n. ಬರೀಬೋದು? ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ. ದಟ್ ಇಂಪ್ಲಸ್ a power n ಈ ಕಡೆ, b power n ಈ ಕಡೆ ತೊಗೊತೀನಿ. ಅದರಲ್ಲಿ ಏನೇನು ಬರ್ಬೋದು, ಸೊ 2 into b power n ಆಗಲಿ. ab power n minus 1 plus ba power n minus 1 is equal to 2 into a power n minus a power n plus 2 into b power n minus b power n. ಇಷ್ಟು ಬರುತ್ತಲ್ಲ? ಹಾಗಾದ ab power n minus 1 plus ba power n minus 1 is equal to a power n plus b power n. ಹೌದಾ? ನೋಡಿ, ಯಾವ ಥರ ಸಿಂಪ್ಲಿಫೈ ಮಾಡ್ಕೊತೀವಿ ಅಂತ ಗೊತ್ತಾಗಬೇಕು. ಈಸಿ ಇದೆ. b into a power n minus 1 ಫಸ್ಟ್ ಬರ್ಕೊಳ್ಳಿ, ಫ್ಯಾಕ್ಟರೈಸ್ ಮಾಡ್ಕೋಬೇಕಿಲ್ಲಿ.
ನೋಡಿ ಎ ಪಾರ್ ಎನ್ನ ಈ ಕಡೆ ತೊಗೊತೀವಿ ಮೈನಸ್ ಎ ಪಾರ್ ಎನ್ ಪ್ಲಸ್ ಅದೇ ಥರ ಎ ಬಿ ಪಾರ್ ಎನ್ ಮೈನಸ್ 1 ಬರ್ಕೊಳ್ಳಿ, ಬಿ ಪಾರ್ ಎನ್ ಈ ಕಡೆ ತೊಗೊಳ್ಳಿ ಮೈನಸ್ ಬಿ ಪಾರ್ ಎನ್ ಇಸ್ ಈಕ್ವಲ್ ಟು 0. ಇವೆರಡರಲ್ಲೂ ಎ ಪಾರ್ ಎನ್ ಮೈನಸ್ 1 ಕಾಮನ್ ತೊಗೊಂಡೆ ಅಂದರೆ ಇದು ಬಿ ಮೈನಸ್ ಎ ಬರಿಬೋದಾ? ಯಾಕಂದರೆ ಎ ಇಂಟು ಎ ಪಾರ್ ಎನ್ ಮೈನಸ್ 1 ಅಂದರೆ ಎ ಪಾರ್ ಎನ್ನೇ ಬರುತ್ತಲ್ಲ. ನೋಡಿ ಇವೆರಡರಲ್ಲೂ ಮೈನಸ್ ಬಿ ಪಾರ್ ಎನ್ ಮೈನಸ್ 1 ಕಾಮನ್ ತೊಗೊತೀನಿ. ನೋಡಿ ಮೈನಸ್ ಬಿ ಪಾರ್ ಎನ್ ಮೈನಸ್ 1 ಕಾಮನ್ ತೊಗೊಂಡೆ ಅಂದರೆ ಇದು ಬಿ ಆಗುತ್ತೆ, ಇದು ಮೈನಸ್ ಎ ಆಗುತ್ತೆ. ಹೌದಾ? ಎರಡರಲ್ಲೂ ಬಿ ಮೈನಸ್ ಎ ಕಾಮನ್ ತೊಗೊತೀನಿ. ಅಲ್ಲಿ ಎ ಪಾರ್ ಎನ್ ಮೈನಸ್ 1 ಮೈನಸ್ ಬಿ ಪಾರ್ ಎನ್ ಮೈನಸ್ 1 ಇಸ್ ಈಕ್ವಲ್ ಟು 0. ಹೌದಾ? ಎರಡು ನಂಬರ್ ಅಂತೂ ಸೇಮ್ ಆಗಲ್ಲ, ಅಲ್ಲಿ ಎರಡು ಡಿಫ್ರೆಂಟ್ ಇರಬೇಕು. ಅಲ್ಲಿ ಏನು ತೊಗೊತೀವಿ ಅಂದ್ರೆ ಎ ಪಾರ್ ಎನ್ ಮೈನಸ್ 1 ಮೈನಸ್ ಬಿ ಪಾರ್ ಎನ್ ಮೈನಸ್ 1 ಈಕ್ವಲ್ ಟು 0. ಎ ಪಾರ್ ಎನ್ ಮೈನಸ್ 1 ಇಸ್ ಈಕ್ವಲ್ ಬಿ ಪಾರ್ ಎನ್ ಮೈನಸ್ 1 ಬಂತು. ಇದನ್ನು ಡಿನಾಮಿನೇಟ್ರಿಗೆ ತೊಗೊಂಡ್ವಿ ಅಂದ್ರೆ ಎ ಪಾರ್ ಎನ್ ಮೈನಸ್ 1 ಬೈ ಬಿ ಪಾರ್ ಎನ್ ಮೈನಸ್ 1 ಈಕ್ವಲ್ ಟು 0 ಅಥವಾ ಎ ಬಿ ಪಾರ್ ಎನ್ ಮೈನಸ್ 1 ಇಸ್ ಈಕ್ವಲ್ ಟು 1 ಆಗಬೇಕಲ್ಲ, ಡಿನಾಮಿನೇಟ್ರಿಗೆ ಬಂತು ಅಂದರೆ 1 ನಾನು ಎ ಬೈ ಬಿ ಹೋಲ್ ಪಾರ್ 0 ಬರೀಬೋದಾ? ಈಗ ಪಾರ್ನ ಈಕ್ವೇಟ್ ಮಾಡಿದ್ವಿ ಅಂದರೆ ಎನ್ ಮೈನಸ್ 1 ಈಕ್ವಲ್ ಟು 0 ಆಗ್ಬಿಟ್ಟು ಎನ್ ಇಸ್ ಈಕ್ವಲ್ ಟು 1 ಬರುತ್ತೆ. ಹೌದಾ? ನೋಡಿ ಕ್ಯಾಲ್ಕುಲೇಷನ್ ಸ್ವಲ್ಪ ಡಿಫ್ರೆಂಟ್ ಅದ. ಫಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ. ನೆಕ್ಸ್ಟ್ ನೋಡಿ ಎಲ್ಲದನ್ನು ಡೈರೆಕ್ಟಾಗಿ ಎಲ್ ಎಚ್ ಎಸ್ಸಿಗೆ ತೊಗೋಬೋದು. ನೆಕ್ಸ್ಟ್ ನೋಡಿ ಇದನ್ನು ಯಾವ ಥರ ಫ್ಯಾಕ್ಟ್ರೈಸ್ ಮಾಡ್ಕೊಂಡ್ವಿ ಅಂತೇಳಿ ಒಂದು ಐಡಿಯಾ ಗೊತ್ತಾಗಬೇಕು. ಹೌದಾ? ಮತ್ತೊಂದು ಬಿ ಪಾರ್ ಎನ್ ಮೈನಸ್ 1 ಡಿನಾಮಿನೇಟ್ರಿಗೆ ಬಂತು ಅಂದರೆ ಇಲ್ಲಿ 1 ಅಥವಾ ಡಿವೈಡಿಂಗ್ ಬೈ ಬಿ ಪಾರ್ ಎನ್ ಮೈನಸ್ 1 ಮಾಡಿದಾಗ. ಹೌದಾ? ಇಲ್ಲಿ ಡಿವೈಡಿಂಗ್ ಬೈ ಬಿ ಪಾರ್ ಎನ್ ಮೈನಸ್ 1 ಮಾಡ್ಕೊಂಡಾಗ ಅವಾಗ ಎ ಪಾರ್ ಎನ್ ಮೈನಸ್ 1 ಬೈ ಬಿ ಪಾರ್ ಎನ್ ಮೈನಸ್ 1, ಬಿ ಪಾರ್ ಎನ್ ಮೈನಸ್ 1 ಬಿ ಪಾರ್ ಎನ್ ಮೈನಸ್ 1 ಕ್ಯಾನ್ಸಲ್, ದಟ್ ಇಸ್ ಈಕ್ವಲ್ ಟು 1. ನೆಕ್ಸ್ಟ್ ಇನ್ನು ಎ ಬಿ ಹೋಲ್ ಪಾರ್ ಎನ್ ಮೈನಸ್ 1 ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ. ಆಯ್ತಲ್ಲ? ನೋಡಿ ಇದೊಂದು ಪ್ರಾಬ್ಲಮ್ ಗೊತ್ತಿರಲಿ, ಎಕ್ಸಾಮಿಗೆ ಏನಾರು ಕೇಳಿದ್ರು ಅಂದರೆ 3 ಮಾರ್ಕ್ಸಿಗೆ ಕೇಳ್ಬೋದು ಅಷ್ಟೇ. ಆಯ್ತಲ್ಲ? ನೋಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಜಾಮೆಟ್ರಿಕ್ ಪ್ರೋಗ್ರೆಷನ್ ಸ್ಟಾರ್ಟ್ ಮಾಡ್ಕೊತೀವಿ. ಆಯ್ತಲ್ಲ? ಥ್ಯಾಂಕ್ ಯು.